ಸೊ ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ನೋಡಿ ನೀವು ಜಸ್ಟ್ 8:45 ಆಗ್ತಾ ಇದೆ. ಅವೆಲ್ಲ ಹೇಳೋಕ್ಕಾಗಲ್ಲ ಇಷ್ಟು ಪರ್ಸ್ನಲ್ ಹೇಳ್ಬೋದಾ? ಇಲ್ಲ ಪೋಸ್ಟ್ ಮಾಡ್ತೀನಲ್ಲ ಅದಕ್ಕೆ ಬೇಡ ಅಂತ ಇದೆ. ಅಲ್ಲ ಏನಿಲ್ಲ ಗಾಯ್ಸ್, ಮತ್ತೆ ಏನೇನು ಅನ್ಕೊಂಬೇಡ್ರಿ. ಮತ್ತೆ ವಾಟ್ಸ್ ಮಚಾರ್. ಬ್ಯಾಂಗ್ಳೂರ್ ಇಸ್ ಬ್ಯಾಂಗ್ಳೂರಿಂಗ್ ಗಾಯ್ಸ್, ಬ್ಯಾಂಗ್ಳೂರ್ ಇಸ್ ಬ್ಯಾಂಗ್ಳೂರಿಂಗ್, ಫುಲ್ಲಿ ಬ್ಯಾಂಗ್ಳೂರಿಂಗ್. ವೆದರ್ ಅಂದರೆ ಬ್ಯಾಂಗ್ಳೂರ್ ಥರ ಇರಬೇಕು. ನಾವು ಓದೋದು ಬಾಕಿ ಇದೆ, ಓದೋದು ಬಿಟ್ಬಿಟ್ಟು ಇಲ್ಲಿ ಓದಬೇಕು. ಇವಾಗ ಹಿಂಗೆ ಸುಮ್ಮನೆ ತಿರುಗಾಡ್ತಿದ್ದೀನಿ. ನಾನು ಏನು ಮಾಡಬೇಕು ಗೊತ್ತಿಲ್ಲ. ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಹಾಕ್ತಿದ್ದೀನಿ. ಸೊ ಇಟ್ಸ್ ಮೈ ಪ್ಯಾಷನ್. ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಬೇಕಂತ ಪ್ಯಾಷನ್ ಇತ್ತು. ಸೊ ಫಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಫಸ್ಟ್ ವ್ಲಾಗ್ ಹಾಕ್ತೀನಿ. ಇದು ಇನ್ನೂ ಜಾಸ್ತಿ ಇದು ಮಾಡಿಬಿಡಿ, ಆರಾಮಾಗೆ ನೋಡಿ, ಎಂಜಾಯ್ ಮಾಡಿ, ಫುಲ್ಲಿ ಎಂಟರ್ಟೈನಿಂಗು, ಫುಲ್ಲು ಜಾಲಿ ಮಾಡಿ, ವ್ಲಾಗ್ಸ್ ನೋಡ್ಕೊಂಡು ಎಂಜಾಯ್ ಮಾಡಿ ಅಷ್ಟೇ. ಏನಂದರೆ ಫಸ್ಟಿಂದ ನನಗೆ ಸ್ವಲ್ಪ ಪ್ಯಾಷನ್ ಇತ್ತು ಕಂಟೆಂಟ್ ಕ್ರಿಯೇಷನ್ನು, ಯೂಟ್ಯೂಬ್ ಬ್ಲಾಗಿಂಗ್ ಅದು ಮಾಡಬೇಕಂತ. ಸೊ ಇವಾಗ ಸುಮ್ಮನೆ ಹಂಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಇನ್ಸ್ಟಾದಲ್ಲೆಲ್ಲ ಮಿನಿ ವ್ಲಾಗ್ಸ್ ಮಾಡ್ತಿದ್ದೆ. ಇವಾಗ ಯೂಟ್ಯೂಬಲ್ಲೂ ಸ್ವಲ್ಪ ಹಾಕೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿಂದ ಹಾಕ್ತೀನಿ. ಸೊ ಫಸ್ಟ್ ವೀಡಿಯೋ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫುಲ್ಲು ಸಪೋರ್ಟ್ ಮಾಡಿ, ಫುಲ್ ಟಾಪ್ ಪಿ ಹೋಗ್ಬೇಕು. ನಾ 2 ವರ್ಷ ಸೆಕೆಂಡ್ ಪಿ ಮುಗಿದು ಅಷ್ಟೊತ್ತಿಗೆ ನನ್ನ ಗೋಲ್ ಅಟ್ಲೀಸ್ಟ್ 10K ಮಾಡಬೇಕು. ಸೊ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಏನಾದ್ರು ಈ ಥರ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂತಿದ್ರೆ ಏನೋ ತಲೆ ಕೆಡ್ಸ್ಕೊಬೇಡಿ, ಸ್ಟಾರ್ಟ್ ಮಾಡಿ. ಆಗಿದ್ದಾಗಲಿ, ಆಗೋದಾಗುತ್ತೆ, ಮುಂದಕ್ಕೆ ನೋಡ್ಕೊಳ್ಳೋಣ, ಸ್ಟಾರ್ಟ್ ಮಾಡಿ. ನಾನು ನಮ್ಮ ವ್ಲಾಗ್ಸಲ್ಲಿ ಡೈಲಿ ಲೈಫ್ ವ್ಲಾಗ್ಸ್, ನಮ್ಮ ಕಾಲೇಜಲ್ಲಿ ಏನೇನು ನಡೆಯುತ್ತೆ ಇದೆಲ್ಲ ತೋರಿಸ್ತೀನಿ. ಸೊ ಆದಷ್ಟು ನೋಡಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ, ಫುಲ್ಲು ಜಾಲಿ. ಅಕಸ್ಮಾತ್ ಬೋರ್ಗಿರೋದ್ರೆ ನಮ್ಮ ವ್ಲಾಗ್ಸ್ನಲ್ಲಿ ಫುಲ್ಲು ಕಾಮಿಡಿಯಾಗಿರುತ್ತೆ, ಎಂಜಾಯ್ಮೆಂಟ್ ಆಗಿರುತ್ತೆ. ನೋಡಿ ಎಂಜಾಯ್ ಮಾಡಿ. ಮತ್ತು ಇನ್ನೇನು, ಇವಾಗ ಬೇರೆ ಫುಲ್ಲು ನನಗೆ ಸ್ಟಡೀಸೇ ಜಾಸ್ತಿ ಇದೆ. ಅದು ಹೆವಿ ಸ್ಟಡೀಸ್ ಬೇರೆ ಇದೆ. ಸೊ ಅದು ಬೇರೆ ಮಾಡಬೇಕು. ಇವಾಗ ನಮಗೆ ಟೆಸ್ಟ್ಗಳು ನಡೀತಿದೆ. ಸೊ ಟೆಸ್ಟ್ಗಳೆಲ್ಲ ಮಾಡಬೇಕು. ಸೊ ಇವತ್ತು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸುಮ್ಮನೆ ಹೀಗೆ ಮಾತಾಡ್ತಿದ್ದೀನಿ. ನಾಳಿಂದ ಬೇರೆ ಕಂಟೆಂಟು ನೋಡ್ಬೇಕು. ಸ್ವಲ್ಪ ನಾನು ಬ್ಯುಸಿ ಇದ್ದರೆ ಗೊತ್ತಾಗ, ಕಾಲೇಜು ಸ್ಟಡೀಸ್ ಅದು ಇದು ಇರುತ್ತೆ. ಇವಾಗಲೂ ಬರ್ಕೊಂಡ್ಬಿಟ್ಟು ಮಾಡಬೇಕು. ಸೊ ನೀವು ಈ ಥರ ಕಂಟೆಂಟ್ ಏನು ಮಾಡಬೇಡಿ, ಈ ಥರನೂ ಫಸ್ಟು ಸ್ಟಾರ್ಟ್ ಮಾಡಿ, ಆಗಿದ್ದು ಮುಂದಕ್ಕೆ ಆದಮೇಲೆ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಂಜಾಯ್ ಮಾಡಿ, ವ್ಲಾಗ್ ನೋಡ್ತಾ ಎಂಜಾಯ್ ಮಾಡಿ, ಫುಲ್ಲು ಚಿಲ್ ಮಾಡಿ, ಊಟ ಮಾಡಿ, ಮಲ್ಕೊಳ್ಳಿ. ಲೈಫ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಯಾರೇ ಏನೇ ಅಂದರು ಏನೋ ಅನ್ನೋರು ಅಂತಾನೆ ಇರ್ತಾರೆ. ನಾವು ಚಿಲ್ ಮಾಡಬೇಕಷ್ಟೇ, ಎಂಜಾಯ್ ಮಾಡಬೇಕು, ನಮ್ಮ ಜೀವನ ನೋಡ್ಕೋಬೇಕು. ಏನಂತೀರಾ? ಎಸ್ ನೋಡಿ ಗೈಸ್, BMW ಮೈ ಫೇವ್ರೇಟ್. ಫ್ಲ್ಯಾಶ್ ಲೈಟ್ ಆನ್ ಮಾಡಿದೆ, ಬರಲ್ಲ. ಸೊ ನೋ ಪ್ರಾಬ್ಲಮ್ ಗೈಸ್. ನನಗೂ ಕೆಮ್ಮತ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಗೈಸ್ ಏನು ತೋರ್ಸೋಣ ಗೈಸ್? ಕಂಟೆಂಟ್ ಇರೋದು ಇವಾಗ ಸದ್ಯಕ್ಕೆ ಒಬ್ಳೆ ಇವಾಗ ನಮ್ಮ ಕಡೆ. ಮತ್ತೆ ಬ್ಯಾಕ್ ಟು ನ್ಯೂ ಗೈಸ್, ಏನು ತೋರ್ಸೋಣ? ಏನು ಇಂಟ್ರೆಸ್ಟಿಂಗ್ ಆಗಿದೆ? ಏನು ತೋರ್ಸೋಣ? ಗೈಸ್ ಇದು ನೋಡಿ, ಇದೊಂದು ಕಿಚನ್ ಗೈಸ್. ಫಸ್ಟ್ ಟೈಮ್ ಇವತ್ತು ಬಟ್ಟೆ ವಾಷಿಂಗ್ ಮಾಡಿದೆ ನಾನು. ಇವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಬಂದಮೇಲೆ ನಾನೇ ಮಾಡ್ಕೊಬೇಕು. ಸೊ ಗೈಸ್, ಯು ಹ್ಯಾವ್ ಗ್ಲಾಸಸ್? Shit, man. Guys, I'll speak in English. Come on, guys. I'll speak in English. English is necessary, I guess. Okay. Guys,
ಕರೆಕ್ಟಾಗಿ 9ಗೆ ಎಂಡ್ ಮಾಡ್ತೀನಿ. ಕರೆಕ್ಟಾಗಿ ನೀವು ಆದಷ್ಟು ಇವತ್ತೊಂದು ಮುಂಚೆ ವ್ಯೂಸ್ ಬರಂಗೆ ಮಾಡಿಬಿಡಿ ಅಷ್ಟೇ. ಓಕೆ ಗೈಸ್, ಸಿ ಯು ಟುಮಾರೋ. ಬಾಯ್, ಗುಡ್ ನೈಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್.